ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಗೋಂದಿ ಅಣೆಕಟ್ಟಿಗೆ. ವಿಲೇಜ್, ನಮ್ಮ ಅಜ್ಜಿ ಊರು ಹೊಳೆಗಂಗೂರು. ವಿಲೇಜ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮಲ್ನಾಡ್ ಸೈಡ್ ಇದು. ಇಲ್ಲಿ ನೀರಾವರಿ ತುಂಬ ಗ್ರೀನ್ ಆಗಿರುತ್ತೆ. ಅದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ. ಸಿಕ್ಕಾಪಟ್ಟೆ ನೀರು ಬರ್ತಾ ಇದೆ ಇಲ್ಲಿ. ನಿಮಗೂ ತೋರಿಸ್ತೀನಿ, ನೀವು ಯಾವಾಗನ ಬನ್ನಿ ಇಲ್ಲಿ. ಇವಾಗ ನಾವು ಬಂದಿದ್ದೀವಿ ಗೋಂದಿ ಅಣೆಕಟ್ಟು. ಮೇನ್ಲಿ ಅಣೆಕಟ್ಟು. ಇಲ್ಲಿ ನೀರು ಹರಿಯುತ್ತೆ. ಹಿಂಗೆ ಬ್ರಿಡ್ಜ್ ಇದೆ, ಅಣೆಕಟ್ಟು. ನಡ್ಕೊಂಡು ಹೋಗೋ ದಾರಿ ಎಲ್ಲ ಇದೆ. ನೀವು ನೋಡ್ಬೋದು, ಈ ತರ ಇದೆ ಅಣೆಕಟ್ಟು. ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಕೆಳಗಿಳಿದು ಹೋಗೋಣ ಬನ್ನಿ. ಎಲ್ಲ ಮೀನು ಹಿಡಿಯಕ್ಕೆ ಬರ್ತಾರೆ ಇಲ್ಲಿ. ಈ ಕಡೆ ಬರ್ತಾ ಇದೆ ನೀರು. ಇಲ್ಲಿ ನೋಡ್ಬೋದು, ಈ ತರ ಹೋಗ್ತಾ ಇದೆ ನೀರು. ಹಿಂಗಿದೆ ನೋಡಿ ಅಣೆಕಟ್ಟು. ಇಲ್ಲಿಂದ ಹಿಂಗ್ ಬರುತ್ತೆ, ಹಿಂಗ್ ಕೆಳಗೆ ಆಗುತ್ತೆ. ಈ ಕಡೆ ಹೋಗಿ ಸಿಕ್ಕಾಪಟ್ಟೆ ಗಿಡ ಬೆಳ್ಕೊಂಡಿದ್ದಲ್ಲ, ಈ ಕಡೆ ಕಾಣ್ತಾ ಇಲ್ಲ ನೀರು. ಫುಲ್ಲು ಬೆಳ್ಕೊಂಡಿದೆ. ಅದು ಫುಲ್ ಹೋಗುತ್ತೆ ನೀರು, ಸೀದಾ ತಾನೇ ಇರುತ್ತೆ. ನೋಡ್ಬೋದು ನೀವು, ಹಿಂಗೆಲ್ಲ ನಡ್ಕೊಂಡು ಹೋಗ್ತಿರ್ತಾರೆ. ಆ ಕಡೆ ಒಂದು ಸೇತುವೆ, ಈ ಕಡೆ ಒಂದು. ನಾವು ಬಂದಿದ್ದೀವಿ ಇಂಡಿಪೆಂಡೆನ್ಸ್ ಡೇ ದಿನ ಬೆಳಗ್ಗೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಯ್ತು. ಇವಾಗೆಲ್ಲ ಅಣೆಕಟ್ಟು ಎಲ್ಲ ನೋಡೋದಕ್ಕೆ ಬಂದಿದ್ದೀವಿ. ಓಕೆ, ನೆಕ್ಸ್ಟು ಹೋಗ್ತಾ ಇದ್ದೀವಿ ತೋಟಕ್ಕೆ. ತೋಟದ ಹತ್ರನೇ ಹೊಳೆ ಇದೆ. ಹೊಳೆ ಹತ್ರ ಹೋಗಿ ಅವಾಗೆಲ್ಲ ನಡ್ಕೊಂಡು ಬರ್ತಾ ಇದ್ವಿ ತೋಟಕ್ಕೆ. ಅಂದಾಗೆಲ್ಲ ನಡ್ಕೊಂಡು ಬರ್ತಾ ಇದ್ವಿ. ಇವಾಗ ದಾರಿ ಸರಿ ಇಲ್ಲ, ಕೆಸರು ಜಾಸ್ತಿ, ಮಳೆ ಮೊದಲೇ. ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದೀವಿ. ಹುಡುಗ ಕೆಸರಲ್ಲಿ ಬೈಕ್ ಹೊಡಿಯಕ್ಕೆ ಆಗದೆ ಪೇಚ್ ಆಡ್ತವನೆ. ಫುಲ್ ಇಲ್ಲಿ ನೋಡಿ, ಈ ಕೆಸರಲ್ಲಿ ಬೈಕು ಹೋಗಲ್ಲ ಅಂತ ನಾವು ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇ ಜಾರ್ತಾ ಇದ್ವಿ. ಹಳ್ಳಿ ದಾರಿಯಲ್ಲಿ ಕೆಸರಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ ರೋಡಲ್ಲಿ. ಇವಾಗ ಇಲ್ಲಿಂದ ಸೀದಾ ತೋಟಕ್ಕೆ ಹೋಗೋಣ. ಆ ನೀರು ಹರ್ಕೊಂಡು ಅಲ್ಲಿಗೆ ಬರುತ್ತೆ. ಹೊಳೆ ಹತ್ರ ತೋರಿಸ್ತೀನಿ ಕೆಸರಲ್ಲಿ. ಅಯ್ಯೋ, ಹಿಂಗಿದೆ ನೋಡಿ, ಫುಲ್ ಕೆಸರು. ಇವಾಗ ತೋಟದ ದಾರಿ. ಇಲ್ಲೇನಾರ ಬೈಕ್ ತಂದರೆ ನಾವೇ ಬೈಕಲ್ಲಿ ಬಿದ್ದು ಸಿಕ್ಕಾಕೊಂಡು ಬಿಡ್ತೀವಿ ಈ ಕೆಸರಲ್ಲಿ. ಅಮ್ಮಕು ಈ ಕೆಸರಲ್ಲಿ ನಾವು ಹೋಗೋದೇ ಕಷ್ಟ. ಅದ್ರಲ್ಲಿ ನಾನು ವೀಡಿಯೋ ಬೇರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ತೋರ್ಸೋದಿಕ್ಕೆ. ಹಿಂಗಿದೆ ತೋಟ ದಾರಿ ಅಂತ. ಅವಾಗೆಲ್ಲ ನಡ್ಕೊಂಡೇ ಬರ್ತಾ ಇದ್ವಿ ನಾವು ಈ ದಾರಿಯಲ್ಲಿ. ಇವಾಗ ಬೈಕ್ ತರ್ತೀವಿ, ಬಿಟ್ಟರೆ ಬಂಡಿ ಬರುತ್ತೆ, ಇಲ್ಲಾಂದರೆ ಟ್ಯಾಕ್ಟ್ರಿ. ಚೆನ್ನಾಗಿಯಾ ಬರಬೇಕು ಅನ್ಸಿದ್ರೆ ಬಂದುಬಿಡ್ತೀವಿ ನಾವುಗಳೆಲ್ಲ ನಡ್ಕೊಂಡು. ಈ ಕಡೆ ದಾರಿಯಲ್ಲಿ ಗದ್ದೆ, ಆ ಕಡೆ ಇರೋದು ತೋಟ. ಸೊ ಅಲ್ಲಿಂದ ಮುಂದೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಈ ದಾರಿ ನೋಡಿ, ಇನ್ನೂ ಸೈಕಾಗಿದೆ. ಧಕಲ್ ಈ ದಾರಿ ಇನ್ನೂ ಸೈಕಾಗಿದೆ. ಎಕ್ಸಾಕ್ಟಾಗಿ ತೋಟ, ನಮ್ಮ ಮಾಮ ಅವ್ರ ತೋಟ. ಹಿಂಗೆ ಸೀದಾ ನಡ್ಕೊಂಡು ಹೋದರೆ ಅಲ್ಲಿ ಹೊಳೆ ಹರಿತಾ ಇರುತ್ತೆ. ಹೊಳೆ ಅಲ್ಲಿ ಈ ಕಡೆ ಎಲ್ಲ ಚಿಕ್ಕದಾಗಿ ಕಾಲುವೆ ಹರಿಯುತ್ತೆ. ತೋರಿಸ್ತೀನಿ. ಇವಾಗ ಮಳೆ ಬಂದು ತುಂಬ ಫಜೀತಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ನೀರು ಹರಿಯುತ್ತೆ. ಇವಾಗ ನೀರು ಅಂದರೆ ಮಳೆ ಬರ್ತಾ ಇದೆ, ಬಟ್ ನೀರು ಬಿಟ್ಟಿಲ್ಲ. ಫುಲ್ ಹರಿಯುತ್ತಿದೆಲ್ಲ. ಅಣೆಕಟ್ಟಿಂದ ನೀರು ಫೋರ್ಸಾಗಿ ಬಂದಾಗ ಇಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಹೋಗೋದ ಮುಂದೆ ಹೊಳೆಗೆ? ಬನ್ನಿ ಹೋಗೋಣ ಹೊಳೆಗೆ. ಅಣೆಕಟ್ಟಿಂದ ಫೋರ್ಸಾಗಿ ಜಾಸ್ತಿ ನೀರು ಬಿಟ್ಟರೆ ಡ್ಯಾಮಿಂದ ಇದೆಲ್ಲ ತುಂಬಿಕೊಳ್ಳುತ್ತೆ. ಅಷ್ಟು ನೀರು ಬರುತ್ತೆ. ಬಟ್ ಇವಾಗ ಸದ್ಯ ಕಮ್ಮಿ ಇರೋದ್ರಿಂದ ನಾವು ಹೊಳೆ ಹೋಗು ಮಳೆಯಲ್ಲಿ ಫುಲ್ ಕೆಸರಾಗಿ ದಾರಿ ಹಾಳಾಗಿದೆ. ಹೀಗೆ ಹಳ್ಳಿ ದಾರಿಯಲ್ಲಿ ಕೆಸರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಹೆಂಗಿತ್ತು ಈ ದಾರಿ ನೋಡಿ, ಎಷ್ಟು ಹುಲ್ಲಾಗಿದೆ.
ಎಷ್ಟು ದಿನ ಆಗಿದ್ದು ಬಂದೇ ಇಲ್ಲ. ಫುಲ್ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಈ ಕಡೆ. ನಾನು ಲಾಸ್ಟ್ ಬಂದಿರೋದೇ ನನಗೆ ನೆನಪಿರಲಿಲ್ಲ. ತುಂಬ ದಿನ ಆಗಿತ್ತು. ಬನ್ನಿ ಬನ್ನಿ, ಬಂತು ಹೊಳೆ ಬಂತು. ಈ ದಾರಿಯಲ್ಲಿ ಹೋಗೋದು. ಎಸ್, ಇದೆ ಹೊಳೆ. ಅಲ್ಲಿಂದ ಅಣೆಕಟ್ಟಿಂದ ನೀರು ಹಿಂಗೆ ಬಂದು ಹೊಳೆ. ನಾವು ಸಿಕ್ಕಾಪಟ್ಟೆ ಬರ್ತಾ ಇದ್ವಿ ಅವಾಗ ಇಲ್ಲಿಗೆ. ಈ ಕಡೆ ಆ ಕಡೆ ಹೋಗಕ್ಕಾಗಲ್ವಾ? ಹಿಂಗೆ ಎಲ್ಲ ಹರ್ಕೊಂಡು ಈ ಹೊಳೆ ಹಿಂಗಿಂದ ಹರ್ಕೊಂಡು ಹಿಂಗೆ ಹೋಗುತ್ತೆ. ನಾವೆಲ್ಲ ಕೂಡ್ತಾ ಇದ್ವಿ ಅವಾಗ. ಸಕ್ಕ ತಣ್ಣಗಿದೆ ಅಲ್ಲ, ಸಕ್ಕತ್ತಾಗಿದೆ. ಓಕೆ, ಇಲ್ಲೊಂದು ರೀಲ್ಸ್ ಹೇಳು. ಹೊಳೆ ಅಣೆಕಟ್ಟು ನೋಡಾಯ್ತು. ಇವಾಗ ಮಶ್ರೂಮ್ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಈ ಸಂಧಿಯಲ್ಲಿ. ಈಗ ಮಳೆ ಟೈಮಲ್ಲಿ ತೋಟಗಳಲ್ಲಿ ತುಂಬ ಮಶ್ರೂಮ್ ಸಿಗುತ್ತೆ. ಸೊ ಮಶ್ರೂಮ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದಿದ್ದ ದಾರಿಯಲ್ಲಿ ಮುಂದೆ ಬರ್ತಾ ಇರೋದು ಇಲ್ಲಿ ಹೊಳೆ. ಹಾಂ, ಸೊ ಹಿಂಗಿದೆ ದಾರಿ. ಹಿಂಗೆ ಹೋಗ್ತಾ ಇದೆ. ಇಲ್ಲಿ ಹರಿತಾ ಇದೆ ನೀರು. ಅಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಬಂದು ಅಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ವಿ. ಇವಾಗ ತುಂಬ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಬರೋದಿಕ್ಕೂ ಆಗಲ್ಲ. ಒಂಥರ ಮಿನಿ ಟ್ರಕ್ಕಿಂಗ್ ಥರ. ಬಟ್ ಇದು ದಾರಿ ಇಲ್ಲ, ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋ ಕಾಡಲ್ಲಿ ಎಳ್ಕೊಂಡು ಹೋಗ್ತಾವ್ರೆ ಇವನೇ ನಮ್ಮನ್ನ ಎಳ್ಕೊಂಡು. ಇವರಿನ ರಾಜ 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 ಅಣ್ಣ ಆಂಜನೇಯನ್ ಭಕ್ತ. ಆಂಜನೇಯಂದು. ಹಾ, ಅಬ್ಬಬ್ಬಾ, ಹಂಗಾಗಿ ಕಮ್ಮಿ ಆಗಿದೆ. ಈ ಥರ ಬಂಡೆ ಹತ್ಕೊಂಡು ಹಿಂಗೆ ಹೋಗಿದ್ವಿ. ಹಿಂಗೆ ಇವಾಗ ಮೇಲ್ಗಡೆ ತೋಟ, ಬಂಡೆ ಹತ್ಬೇಕು. ಮಶ್ರೂಮ್ ಈ ಕಡೆನಾ? ಈ ಕಡೆ ಅಲ್ಲ, ಈ ಕಡೆ ತಾನೇ ಹೋಗೋದು ನಾವು. ಹಿಂಗಿಂದ ಸುತ್ತ ಹರ್ಕೊಂಡು ಮಶ್ರೂಮ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ. ನೋಡೋಣ ಮಶ್ರೂಮ್ಸ್. ಇಲ್ಲಿ 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 ಮಶ್ರೂಮ್ಸ್ ಈ ಥರ ಇರುತ್ತೆ. ಸುಮ್ಮನೆ ತೋರಿಸ್ಬೇಕು, ಸುಮ್ಮನಿರೋ. ಬಂದಿದೆ ನ್ಯಾಚುರಲ್ ಮಶ್ರೂಮ್ಸ್. ಹಾಂ, ಅವಕಾಡೋಣ. ಸೀರಿಯಸ್ ಆಗಿ ಅವಕಾಡೋಣ ಅನ್ಸ್ಬಿಡುತ್ತೆ ನನಗೆ. ಒಂದು ನಿಮಿಷ, ಅಯ್ಯೋ ಎಷ್ಟು ಜನ ದುಡ್ಡು ಕೊಟ್ಟು ತಗೊಂತಾರೆ, ಇಲ್ಲಿ ಫ್ರೀಯಾಗಿ ಇಷ್ಟೊಂದು ಸಿಗ್ತಿದಲ್ಲ ಅನ್ಕೊ. ಕಾಳ ಕಾಳ ಅಲ್ಲ, ಗ್ರೀನು ಬೀಜ. ಕಾಳ ಕಾಳು ಇದು ನಿಂಬೆಹಣ್ಣು ತಾನೇ? ಹಾ, ನಿಂಬೆ ಕಾಡು ನಿಂಬೆಹಣ್ಣು ಅಂತಾರಲ್ಲ ಅದು. ಫುಲ್ ಇದೆ, ಆರೆಂಜ್ ತರ ಸ್ಮೆಲ್ ಬರುತ್ತಿದ್ದು. ಆರೆಂಜ್ ನೋಡಿ ಇಲ್ಲಿದೆ. ಅಂದ್ರೆ ನಿಂಬೆಹಣ್ಣು ಅಲ್ಲ, ಸ್ಪೆಸಿಫಿಕ್ ಆಗಿ ಏನೋ ಅಂತಾರೆ ಇದ್ರಕ್ಕೆ ಹೆಸರು, ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಾ, ಇಲ್ಲಿ ನೋಡಿ, ಇರುವೆ ಗೂಡು. ಹಿಂಗ್ ನೋಡಿ ಸರ್ಕ್ಯುಲರ್ ಆಗಿ ಹಿಂಗ್ ನೀಟಾಗಿ ಕಟ್ಕೊಂಡು. ಹೌದು, ಎಲ್ಲೂ ಆಕ್ಚುಲಿ ಅದು ಗ್ಯಾಪೇ ಬಿಟ್ಟಿಲ್ಲ ಅನ್ಸುತ್ತೆ. ಈ ಕಡೆಯಿಂದ ಫುಲ್ ಕವರ್ ಆಗಿದೆ ಅದ. ಆಮೇಲೆ ನಿಂಬೆಹಣ್ಣು ಮಡಿ. ಅವಕ್ಯಾಡೋ ಅಲ್ಲ ಇದು, ನಿಂಬೆಹಣ್ಣು. ಅಂದರೆ ನಿಂಬೆಹಣ್ಣು ಅಲ್ಲ ಇದು, ಮೋಸಂಬಿ. ಫುಲ್ ಸ್ಮೆಲ್ ಮೋಸಂಬಿ ಥರ ಬರುತ್ತಿದ್ದು. ಮೋಸಂಬಿ ಥರ ಬರುತ್ತೆ, ಆದರೆ ಮೋಸಂಬಿ ಅಲ್ಲ. ನಿಂಬೆಹಣ್ಣು ಅಂತಾರೆ, ನಿಂಬೆಹಣ್ಣು ಅಲ್ಲ. ಅವಕ್ಯಾಡೋನು ಅಲ್ಲ. ಅರೆ ಎಕ್ಸಾಕ್ಟ್ ಏನಂತಾರಂತ ನನಗೆ ಫ್ಲ್ಯಾಶ್ ಆಗ್ತಾ ಇಲ್ಲ. ಫುಲ್ ಮೋಸಂಬಿ ಸ್ಮೆಲ್. ಕಾಡು ನಿಂಬೆಹಣ್ಣು ಯಾವುದು ಅಂತಾರೆ ಗೊತ್ತಾಗ್ತಾ ಇಲ್ಲ. ಮಶ್ರೂಮ್ಸ್ ಹುಡ್ಕಕ್ಕೆ ಬರ್ತಾಯಿದ್ದೀವಿ, ಅದು ಎಲ್ಲೆಲ್ಲೂ ಮಶ್ರೂಮ್ಸ್ ಕಾಣ್ತಾ ಇಲ್ಲ. ಮಶ್ರೂಮ್ಸ್ ಬದಲು ಅವಕ್ಯಾಡೋ ಥರ ಏನೋ ಸಿಕ್ತು. ಬಟ್ ಇದನ್ನು ಏನು ಮಾಡೋಕ್ಕಾಗಲ್ಲ ಹಿಡ್ಕೊಂಡು ನಾವು. ಫುಲ್ ಮರ ತುಂಬಿದ್ರು. ತೋಟ 360 ಡಿಗ್ರಿ ಆ್ಯಂಗಲಲ್ಲಿ ತಿರ್ಗಕ್ಕೆ ಹೋಗ್ತೇವೆ ನಾನು. ಇವಾಗ ಅಲ್ಲಿಂದ ಇಳಿದು ಹಿಂಗಿಂದ ನಡ್ಕೊಂಡು ಇವಾಗ ಹಿಂಗಿಂದ ಮೇಲೆ ಬಂದು ಮತ್ತೆ ನಾವು ಬಂದಿದ್ದ ರೂಟಿಗೆ ಹೋಗ್ತಾ ಇದ್ದೀವಿ. ಹರ್ತ್ವಾಮ್ ಎಷ್ಟು ದಿನ ಆಗಿತ್ತು ನೋಡಿ ಎಲ್ಲ. ನಮ್ಮ ಮಾಮೂಲಿ ತೋಟಗಳಲ್ಲೇ ಇಷ್ಟೊಂದಿಲ್ಲ, ಏನೋ ನೋಡೋಕ್ಕೆ ಸಿಗುತ್ತೆ.
ಇನ್ನು ಕಾಡಲ್ಲ ಏನೋ ಒಂಥರ ಚೆನ್ನಾಗಿ ಈ ಥರ ಬಂದು ಹಿಡ್ಕೊಳ್ಳೋ ಮರ. ಓಕೆ, ಎಲ್ಲ ಸುತ್ತಾಡ್ಕೊಂಡು ಫೈನಲಾಗಿ ಮೊದಲನೇ ದಾರಿಗೆ ಬಂದು ನಿಂತಿದ್ದೀವಿ. ಈ ದಾರಿಗೆ ಮತ್ತೆ ವಾಪಸ್ ಹಿಂಗಿದೆ ನೋಡಿ ವೆದರ್. ವಾಪಸ್ ಒಂದು ಎಳ್ನೀರು ಸಿಕ್ತು, ಹೋಗಿ ಬಂದು ಮಶ್ರೂಮ್ ಸಿಗಲಿಲ್ಲ. ಆ್ಯಕ್ಚುಲಿ ಅದು ಸ್ಪೆಸಿಫಿಕ್ಕಾಗಿ ಒಂದು ಜಾಗದಲ್ಲಿ ಬೆಳೆಯುತ್ತೆ, ನಾವ್ಯಾಗ ಹುಡುಕ್ದೆ ನಮಗೆ ಸಿಗಲ್ಲ. ಅದು ಗೊತ್ತಿರೋರು ಹೋದರೆ ಸಿಗುತ್ತೆ. ಈಗ ಸದ್ಯಕ್ಕೆ ಎಳ್ನೀರು ಒಂದು ಸಿಕ್ತಷ್ಟೇ, ಅದನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ಜಾಸ್ತಿ ನೀರುಗಳು ಬಂದಾಗ ಏಡಿ ಸಿಗುತ್ತೆ. ಏಡಿ ಮೀನೆಲ್ಲ ಹಿಡಿತಾರೆ ನೀರು ಹರಿದಾಗ. ಬಟ್ ಇವಾಗ ನೀರು ಹರಿತಾ ಇಲ್ಲಲ್ಲ, ಸೊ ಏನೂ ಇಲ್ಲ ಇವಾಗ. ವಾಪಸ್ ಹೋಗ್ತಾ ಇದ್ವಿ. ಮಳೆ ಬೇರೆ ಬರೋ ಥರ ಆಗಿದೆ. ಮಳೆ ಬಂದರೆ ಮಶ್ರೂಮ್ ಸಿಗಲಿಲ್ಲ, ಬಟ್ ಎಳ್ನೀರು ಸಿಕ್ತು. ಅವಕಾಡೋ ಸಿಕ್ತು. ಇದೇ ಗದ್ದೆ. ಆಮೇಲೆ ಇದೆಲ್ಲ ಗದ್ದೆ ಈ ಕಡೆ. ಆಮೇಲೆ ಹೋಗೋದು. ಮಳೆ ಬರೋ ಥರ ಆಗಿದೆ. ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ಬಂದಿದ್ದು ಸಖತ್ ಮಜಾ ಇತ್ತು. ಇವಾಗ ಹೋಗೋಣ ವಾಪಸ್. ಮುಗೀತು ತೋಟಕ್ಕೆ ಹೋಗಿದ್ದು. ಇವಾಗ ಮನೆ ದಾರಿ. ಅವಾಗ ಈ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಬೈಕಲ್ಲಿ ಹೋಗ್ತೀವಿ. ಬರ್ತೀವಲ್ಲ, ಬರ್ತಾರೆ. ನಾವು ನಮ್ಮ ತೋಟಕ್ಕೆ ಹೋಗ್ತೀವಿ ಪೂಜೆ ಮಾಡೋಕ್ಕೆ ಗೌರಿ ಹಬ್ಬದ ಟೈಮಲ್ಲಿ. ಇನ್ನು ಲಾಸ್ಟ್ ಏನೋ ಇಲ್ಲಿ ಅವರಿದ್ದಾಗೆಲ್ಲ ಬರೀ ಶುಗರ್ಗೆ ತಿನ್ಕೊಂಡು ಬರ್ತಾ ಇದ್ವಿ. ಇವಾಗ Yeah.